ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ SCP ಸಿಲೆಬಸ್ನಲ್ಲಿ ಬರುವಂತಹ ಏನು ಬಿಸ್ನೆಸ್ ಎಕನಾಮಿಕ್ಸ್ ಸಬ್ಜೆಕ್ಟ್ ಇದೆ ಅದರಲ್ಲಿ ಕೇಳುವಂತಹ ಲೆಕ್ಕದ ಎರಡನೇ ಭಾಗದ ವಿಡಿಯೋ. ಅಂದ್ರೆ 5 ಅಂಕಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಮತ್ತು ಫಾರ್ಮುಲಾ ಉತ್ತರವನ್ನ ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲನೇ ಪ್ರಾಬ್ಲಮ್ ಸ್ಥಿತಿಸ್ಥಾಪಕತ್ವದ ಮೇಲೆ ತೆಗೆದುಕೊಂಡಿದ್ದೀನಿ. ಸೊ ಮೊದಲನೇ ಸ್ಥಿತಿಸ್ಥಾಪಕತ್ವ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಕಂಡುಹಿಡಿಯಿರಿ. ಅದನ್ನ ಇಂಗ್ಲಿಷ್ ನಲ್ಲಿ ಫೈಂಡ್ ಔಟ್ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕೊಟ್ಟಿರ್ತಾರೆ. ಎರಡು ಬೆಲೆಗಳನ್ನ ಕೊಟ್ಟಿರ್ತಾರೆ P1 P0 P2 ಅಂತ. ಎರಡು ಪ್ರಮಾಣಗಳನ್ನ ಕೊಟ್ಟಿರ್ತಾರೆ Q1 Q2 ಅಂತ ಹಾಕೋತೀವಿ. ನೇರವಾಗಿ ಅವರು ಬೆಲೆ ಅಂತ ಕೊಟ್ಟರು ಅದನ್ನ P1 ಅಂತ, ಬೆಲೆ ಎರಡನೇದಿರುತ್ತಲ್ಲ ಅದನ್ನ P2 ಅಂತ, ಪ್ರಮಾಣ ಮೊದಲನೇದ Q1 ಅಂತ, ನಂತರದ ಪ್ರಮಾಣವನ್ನ Q2 ಅಂತ ಹಾಕ್ತೀವಿ. ಈ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಕಂಡುಹಿಡಿಬೇಕಂದ್ರೆ ಎರಡು ವಿಧಾನಗಳಿವೆ. ಒಂದು ನೇರ ವಿಧಾನ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಅವ್ರು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಕಂಡುಹಿಡಿ ಅಂದ್ರೆ ನೇರ ವಿಧಾನವನ್ನು ಹಚ್ತೀವಿ. ಇನ್ನೊಂದು ಪ್ರತಿಶತ ವಿಧಾನ ಅಂತ ಇದೆ. ಸೊ ಅವ್ರು ಮೆನ್ಷನ್ ಮಾಡಿದ್ರೆ ಪ್ರಾಬ್ಲಮ್ ನಲ್ಲಿ ಪ್ರತಿಶತ ಅಂತ ಹೇಳಿ ನಾವು ಅದೇ ವಿಧಾನದ ಮೂಲಕ ಲೆಕ್ಕವನ್ನ ಬಿಡಿಸಬೇಕಾಗುತ್ತೆ. ಮೊದಲು ಸಿಂಪಲ್ ಆಗಿ ಅದೇ ಪ್ರಾಬ್ಲಮ್ ನ ಪ್ರತಿಶತ ಎರಡೂ ವಿಧಾನದ ಮೂಲಕ ಬಿಡಿಸಿ ತೋರಿಸ್ತೇನೆ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಕಂಡುಹಿಡಿಯಿರಿ. ಸೊ ಮೊದಲಿಗೆ ಏನ್ ಮಾಡ್ತೀವಿ, ಗಿವನ್ ಬರ್ಕೊಂತೀವಿ. ಅಂದ್ರೆ ಕೊಟ್ಟಿರುವಂತ ಐಟಮ್ಸ್ ಏನಿರುತ್ತೆ ಅದನ್ನ ಬರ್ಕೊಂತೀವಿ. ಸೊ ಪ್ರಶ್ನೆಯಲ್ಲಿ ಇರೋದು P1 ₹20 ಇದೆ, P2 ₹60 ಇದೆ, ಪ್ರಮಾಣ Q1 ₹40 ಇದೆ ಮತ್ತು Q2 ₹10 ಇದೆ. ಪ್ರಶ್ನೆಯಲ್ಲಿ ಕೊಟ್ಟಂತಹ ಬೆಲೆ ಮತ್ತು ಪ್ರಮಾಣಗಳನ್ನ ಬರ್ಕೋತೀವಿ. ನಾವು ಎರಡು ಆನ್ಸರ್ ಕಂಡುಹಿಡಿಬೇಕು. ಒಂದು ಬೆಲೆಯಲ್ಲಿನ ಬದಲಾವಣೆ, ಅದನ್ನ ನ್ಯೂಮರಿಕಲ್ ಸಿಂಬಲ್ ನಲ್ಲಿ ಡೆಲ್ಟಾ P ಅಂತ ಕರಿತೀವಿ. ಬೆಲೆಯಲ್ಲಿನ ಬದಲಾವಣೆ ಚೇಂಜ್ ಇನ್ ಪ್ರೈಸ್ ಅದನ್ನ ಡೆಲ್ಟಾ P ಅಂತ ಕರಿತೀವಿ. ಪ್ರಮಾಣದಲ್ಲಿನ ಬದಲಾವಣೆ ಅದನ್ನ ಡೆಲ್ಟಾ Q ಅಂತ ಕರಿತೀವಿ. ಬೆಲೆಯಲ್ಲಿನ ಬದಲಾವಣೆ ಕಂಡುಹಿಡಿಬೇಕಂದ್ರೆ ಕೊಟ್ಟಿರುವಂತ ಎರಡು ಬೆಲೆಗಳಲ್ಲಿ ದೊಡ್ಡ ಬೆಲೆಯಲ್ಲಿ ಸಣ್ಣ ಬೆಲೆಯನ್ನ ಕಳಿಬೇಕಾಗುತ್ತೆ. P2 ದೊಡ್ಡ ಬೆಲೆ ಇದೆ, ಸೊ P2 ಮೈನಸ್ P1 ಮಾಡ್ತೀವಿ. ಸೊ ಬೆಲೆ ಬದಲಾವಣೆ ಆಗಿರೋದು 60 ಮೈನಸ್ 20, 40% ಬದಲಾವಣೆ ಆಗಿದೆ. 40% ಆನ್ಸರ್ ಬರುತ್ತೆ. ಪ್ರಮಾಣದ ಬದಲಾವಣೆ ಕಂಡುಹಿಡಿಬೇಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಸಣ್ಣ ಪ್ರಮಾಣವನ್ನು ಕಳಿತೀವಿ. ಅಂದ್ರೆ ದೊಡ್ಡದಲ್ಲಿ Q1 ಇದೆ, Q1 ಮೈನಸ್ Q2 ಮಾಡ್ತೀವಿ. 40 ಮೈನಸ್ 10 ಇದೆ, 30 ಆನ್ಸರ್ ಬರುತ್ತೆ. ಈಗ ನೇರ ವಿಧಾನದ ಫಾರ್ಮುಲಾ ಹಚ್ತೀವಿ. ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ PED ಇಸ್ ಈಕ್ವಲ್ ಟು ಡೆಲ್ಟಾ Q ಡಿವೈಡೆಡ್ ಬೈ ಡೆಲ್ಟಾ P ಇಂಟು P1 ಡಿವೈಡೆಡ್ ಬೈ Q1. ಇದು ಫಾರ್ಮುಲಾ. ನಾವು ಕಂಡುಹಿಡಿದಿರುವಂತ ಡೆಲ್ಟಾ P ಎಷ್ಟಿದೆ 40. ಸೊ ಪ್ರಮಾಣ ಫಸ್ಟ್ ಬೇಕು. ಡೆಲ್ಟಾ Q ಎಷ್ಟಿದೆ 30 ಡಿವೈಡೆಡ್ ಬೈ ಡೆಲ್ಟಾ P 40 ಇಂಟು P1 ಮೊದಲನೇ ಬೆಲೆ ₹20, ಮೊದಲನೇ ಪ್ರಮಾಣ Q1 ₹40. ಮಲ್ಟಿಪ್ಲಿಕೇಶನ್ ಮಾಡ್ಕೊಂತೀವಿ. ಸೊ 30 ಇಂಟು 20 ಫಸ್ಟ್ ಮಾಡ್ಕೋತೀವಿ. 30 ಇಂಟು 20 ಮಾಡ್ಕೊಂಡಾಗ 600 ಬರುತ್ತೆ. 30 ಇಂಟು 20 600 ಡಿವೈಡೆಡ್ ಬೈ 40 ಇಂಟು 40 ಮಾಡ್ತೀವಿ. 40 ಇಂಟು 40 ಮಾಡಿದಾಗ 1600 ಬರುತ್ತೆ. ಎರಡನ್ನು ಡಿವೈಡೆಡ್ ಬೈ ಮಾಡ್ತೀವಿ. 600 ಡಿವೈಡೆಡ್ ಬೈ 1600 ಮಾಡಿದಾಗ 0.3336 ಅಂತ ಆನ್ಸರ್ ಬಂದಿದೆ. ಇದು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಆನ್ಸರ್. ಇದನ್ನ ಪ್ರತಿಶತ ವಿಧಾನದ ಮೂಲಕ ಕಂಡುಹಿಡಿಯಿರಿ ಅಂತ ಹೇಳಿದಾಗ ಎರಡನೇ ವಿಧಾನ. ಪ್ರಶ್ನೆಯಲ್ಲಿ ಮೆನ್ಷನ್ ಮಾಡಿದ್ರೆ ಪ್ರತಿಶತ ಅನ್ನೋ ಪದ ಮೆನ್ಷನ್ ಮಾಡಿದ್ರೆ ಈ ರೀತಿ ಬಿಡಿಸಬಾರ್ದು, ಇನ್ನೊಂದು ಮೆಥಡ್ ಇದೆ. ಆ ರೀತಿ ಆನ್ಸರ್ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಸೇಮ್ ಮೊದಲು ಗಿವನ್ ಬರ್ಕೊಂತೀವಿ. ಕ್ವಶನ್ ಅಲ್ಲಿ ಕೊಟ್ಟಿರೋದು ಬೆಲೆ, ಮೊದಲನೇ ಬೆಲೆ P1, ಎರಡನೇ ಬೆಲೆ P2, ಮೊದಲನೇ ಪ್ರಮಾಣ Q1, ಎರಡನೇ ಪ್ರಮಾಣ Q2. ಸೊ ಬೆಲೆ ಎಷ್ಟಿದೆ ಅಂದ್ರೆ ಮೊದಲನೇದು ₹20 ಇದೆ, ಎರಡನೇ ಬೆಲೆ ₹60 ಇದೆ, ಮೊದಲನೇ ಪ್ರಮಾಣ ₹40 ಇದೆ, ಎರಡನೇ ಪ್ರಮಾಣ ₹10 ಇದೆ. ಈಗ ಏನ್ ಮಾಡ್ತೀವಿ, ಪ್ರತಿಶತ ವಿಧಾನದಲ್ಲಿ ಕೇಳಿದಾಗ ಪರ್ಸೆಂಟೇಜ್ ಕಂಡುಹಿಡಿತೀವಿ. ಸೊ ಎದ್ರದ್ದು ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ P. ಡೆಲ್ಟಾ P ಏನ್ ಕಂಡುಹಿಡಿತಿದ್ವಿ ಅದನ್ನ ಪ್ರತಿಶತದಲ್ಲಿ ಕಂಡುಹಿಡಿತೀವಿ. ಹೇಗಂದ್ರೆ ಕ್ವಶನ್ ನಲ್ಲಿರುವಂತಹ ದೊಡ್ಡ ಬೆಲೆ P2 ದೊಡ್ಡದಿದೆ, ಸಣ್ಣ ಬೆಲೆ ಮೈನಸ್ ಮಾಡ್ತೀವಿ. P1 ಇದೆ, ಮೊದಲನೇ ಬೆಲೆಯಲ್ಲೇ ಭಾಗಿಸ್ತೀವಿ ಇಂಟು 100 ಮಾಡ್ತೀವಿ. ಆಗ ಪ್ರತಿಶತಕ್ಕೆ ಬದಲಾವಣೆ ಆಗುತ್ತೆ. ಸೊ P2 ಎಷ್ಟಿದೆ ದೊಡ್ಡದು ₹60 ಬೆಲೆ ಇದೆ, ₹20 P1 ಇದೆ, ವಾಪಸ್ P1 ತಗೋಬೇಕು ಡಿವೈಡೆಡ್ ಬೈ ಇಂಟು 100. ಮೊದಲನೇ ಬೆಲೆನೇ ಆಧಾರವಾಗಿ ತಗೋಬೇಕು, ಡಿವೈಡೆಡ್ ಬಗ್ಗೆ ಮೊದಲನೇ ಬೆಲೆನೇ ತಗೋಬೇಕು. ಈಗ 60 minus 20 divided by
20 ಇಂಟು 100. ಸೊ ಪ್ರತಿಶತಕ್ಕೆ ಕನ್ವರ್ಟ್ ಮಾಡಿದಾಗ 200% ಆಯ್ತು. ಇನ್ನು ಪ್ರತಿಶತ ಡೆಲ್ಟಾ ಬದಲಾವಣೆ ಪ್ರಮಾಣದ ಪ್ರತಿಶತ ಬದಲಾವಣೆ ಕಂಡುಹಿಡಿತಾ ಇದೀವಿ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಯಾವ್ದು ದೊಡ್ಡ ಕ್ಯೂ ಇದೆ ನೋಡ್ತೀವಿ. Q1 ದೊಡ್ಡದಿದೆ, ಸೊ Q1 ಮೈನಸ್ Q2, ಸಣ್ಣ Q2 ನ ಮೈನಸ್ ಮಾಡ್ತೀವಿ. ಡಿವೈಡೆಡ್ ಬೈ ಯಾವಾಗ್ಲೂ ಮೊದಲನೇದ್ದೇ ಬಾಗ್ಲೆ ತಗೋಬೇಕು, ಬೆಲೆ ಆಗ್ಲಿ ಪ್ರಮಾಣ ಆಗ್ಲಿ, ಇಂಟು 100 ಮಾಡ್ತೀವಿ. ಈಗ ನಂಬರ್ಸ್ ತುಂಬ್ಕೊಳ್ಳೋಣ. Q1 ಎಷ್ಟಿದೆ, 40 ಇದೆ ಪ್ರಮಾಣ, ಮೈನಸ್ Q2 10 ಇದೆ, ಡಿವೈಡ್ ಬೈ Q1 40 ಇದೆ, ಇಂಟು 100. 40 ಮೈನಸ್ 10 ಡಿವೈಡೆಡ್ ಬೈ 40 ಇಂಟು 100, 75. ಈಗ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಸೊ PED, ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಇಸ್ ಈಕ್ವಲ್ ಟು ಪ್ರತಿಶತ ಪ್ರಮಾಣದ ಬದಲಾವಣೆ ಡಿವೈಡೆಡ್ ಬೈ ಪ್ರತಿಶತ ಬೆಲೆಯಲ್ಲಿನ ಬದಲಾವಣೆ. ಸೊ ಪ್ರಮಾಣದಲ್ಲಿ ಪ್ರತಿಶತ ಬದಲಾವಣೆ 75%ದಷ್ಟು ಬದಲಾವಣೆ ಆಗಿದೆ. 75 ಡಿವೈಡೆಡ್ ಬೈ ಬೆಲೆಯಲ್ಲಿ 200% ಅಷ್ಟು ಬದಲಾವಣೆ ಆಗಿದೆ. 200, 75 ಡಿವೈಡೆಡ್ ಬೈ 200 ಮಾಡ್ತೀವಿ. 0.37. ಸೊ 3637 ಎರಡು ಒಂದೇ, ಸೇಮ್ ಆನ್ಸರ್ ಬರಬೇಕು. ಇದು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಇನ್ನು ಎರಡನೇ ವಿಧಾನ ಪೂರೈಕೆ ಸ್ಥಿತಿಸ್ಥಾಪಕತ್ವ ಕಂಡುಹಿಡಿಯಿರಿ ಅಂತ ಹೇಳಿರ್ತಾರೆ. ಸಪ್ಲೈ ಇಲಾಸ್ಟಿಸಿಟಿಯನ್ನ ಕಂಡುಹಿಡಿ ಅಂತ ಹೇಳಿರ್ತಾರೆ. ಸೊ ಸಪ್ಲೈ ಇಲಾಸ್ಟಿಸಿಟಿ ಬಿಡಿಸ್ಬೇಕಂದ್ರೆ ಇದಕ್ಕೂ ಕೂಡ P1 P2 Q1 Q2 ಕೊಟ್ಟಿರ್ತಾರೆ. ಸೇಮ್ ಎರಡು ವಿಧಾನ ಇದೆ. ಒಂದು ಪ್ರತಿಶತ ಶಬ್ದ ಕೊಟ್ರೆ ಅದನ್ನ ಬೇರೆ ಕಂಡುಹಿಡಿತೀವಿ, ನಾರ್ಮಲ್ ಆಗಿ ಬಿಡಿಸೋದು ಕೊಟ್ರೆ ಅದಕ್ಕೊಂದು ಮೆಥಡ್ ಇದೆ. ಸೊ ಮೊದಲಿಗೆ ಗಿವನ್ ಬರಿತೀವಿ, ಕೊಟ್ಟಿರುವಂತ ಅಂಶಗಳನ್ನ ಬರಿತೀವಿ. P1 ಮೊದಲನೇ ಬೆಲೆ 40 ರೂಪಾಯಿ ಇದೆ, P2 ಎರಡನೇ ಬೆಲೆ 80 ರೂಪಾಯಿ ಇದೆ, ಪ್ರಮಾಣ Q1 ಮೊದಲನೇದ್ದು 100 ಇದೆ, ಸೊ ಎರಡನೇದ್ದು 40 ಇದೆ, ಪ್ರಮಾಣ Q2 40 ಇದೆ, 400 ಇದೆ. ಈಗ ಫಾರ್ಮುಲಾ ಪ್ರಕಾರ ಅಂದ್ರೆ ನಾವು ಕಂಡುಹಿಡಿಬೇಕಾಗಿರೋದು ಸೇಮ್ ಹೇಗೆ ಓಲ್ಡ್ ಬೇಡಿಕೆಯಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದಲ್ಲಿ ಕಂಡುಹಿಡಿದಿದ್ವಿ, ಬೆಲೆಯಲ್ಲಿನ ಬದಲಾವಣೆ ಮತ್ತು ಬೇಡಿಕೆಯಲ್ಲಿನ ಬದಲಾವಣೆ, ಅದೇ ರೀತಿ ಡೆಲ್ಟಾ ಪಿ ಮತ್ತು ಡೆಲ್ಟಾ ಕ್ಯೂ ಗಳನ್ನ ಕಂಡುಹಿಡಿಬೇಕಾಗುತ್ತೆ. ಸೊ ಡೆಲ್ಟಾ ಪಿ ಡೆಲ್ಟಾ ಕ್ಯೂ ಎರಡು ಪಿ ನ ಚೆಕ್ ಮಾಡಬೇಕು. ದೊಡ್ಡ ಪಿ ಯಾವ್ದಿದೆ, P2 ಮೈನಸ್ P1, ದೊಡ್ಡ ಬೆಲೆಯಲ್ಲಿ ಸಣ್ಣ ಬೆಲೆಯನ್ನ ಕಳಿಬೇಕು. 80 ಮೈನಸ್ 40 ಮಾಡಿದಾಗ ಆನ್ಸರ್ 40 ಬರುತ್ತೆ. ಎರಡು ಪ್ರಮಾಣಗಳನ್ನ ಮೈನಸ್ ಮಾಡಬೇಕು. ದೊಡ್ಡ ಪ್ರಮಾಣ Q2 ಇದೆ, ಸೊ Q2 ಮೈನಸ್ Q1 ಮಾಡಿದಾಗ 400 ಮೈನಸ್ 100 ಮಾಡಿದಾಗ 300 ಬರುತ್ತೆ. ಈಗ ಇದನ್ನ ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ತೀವಿ. ಫಾರ್ಮುಲಾ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಸಪ್ಲೈ, ಅದನ್ನ PED ಅಂತ ಬರೆದಿದ್ವಿ, ಇದನ್ನ PES ಅಂತ ಬರಿತೀವಿ. ಅಲ್ಲೂ ಕೂಡ ಮೊದಲು ನಾವು ಡೆಲ್ಟಾ ಕ್ಯೂ ತಗೊಂಡಿದ್ವಿ, ಇಲ್ಲಿ ಡೆಲ್ಟಾ ಕ್ಯೂ ತಗೋತೀವಿ. ಡೆಲ್ಟಾ ಪಿ ತಗೊಂಡಿದ್ವಿ, ಇಲ್ಲಿ ಡೆಲ್ಟಾ ಪಿ ತಗೊಂತೀವಿ. ಆದ್ರೆ ಇಂಟು ಮಾಡುವಾಗ ಇಲ್ಲಿ P1 ತಗೊಂಡಿದ್ವಿ, ಆದ್ರೆ Q1 ಬರುತ್ತೆ, ಇಲ್ಲಿ P1 ಬರುತ್ತೆ, Q1 P1 ಬರುತ್ತೆ. ಸೊ ಪ್ರಮಾಣದಲ್ಲಿನ ಬದಲಾವಣೆ ಎಷ್ಟಿದೆ ಅಂದ್ರೆ 300, ಡೆಲ್ಟಾ ಕ್ಯೂ 300 ಇದೆ. ಬೆಲೆಯಲ್ಲಿನ ಬದಲಾವಣೆ ಡೆಲ್ಟಾ ಪಿ ಎಷ್ಟಿದೆ, 40 ರೂಪಾಯಿ ಇದೆ, ಇಂಟು Q1 100 ಇದೆ. ಮೊದಲನೇ ಪ್ರಮಾಣ P1 ಮೊದಲನೇ ಬೆಲೆ 40 ಇದೆ. ಈಗ ಇದನ್ನ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ ಮಾಡಿ ಆನ್ಸರ್ ನ ಕಂಡುಹಿಡಿತೀವಿ. ಸೊ ಮಲ್ಟಿಪ್ಲೈ ಮಾಡಿದಾಗ ಮೊದಲನೇದು 300 ಇಂಟು 100, ಇದು 30,000 ಇದೆ, ಡಿವೈಡೆಡ್ ಬೈ 40 ಇಂಟು 40 ಮಾಡ್ತೀವಿ. ಸೊ 40 ಇಂಟು 40 ಮಾಡಿದಾಗ 1600 ಇದೆ. ಈಗ 30,000 ಡಿವೈಡೆಡ್ ಬೈ 1600 ಮಾಡ್ತೀವಿ. ಆನ್ಸರ್ 18.75 ಇದೆ. ಇನ್ನು ಇದನ್ನ ಎರಡನೇ ವಿಧಾನ, ಪ್ರತಿಶತ ಅನ್ನೋ ಶಬ್ದ ಕೊಟ್ಟಿದ್ರೆ ಪ್ರಶ್ನೆಯಲ್ಲಿ ಏನ್ ಮಾಡ್ತೀವಿ, ಅಗೇನ್ ಗಿವನ್ ಕೊಟ್ಟಿರುವಂತ ಐಟಮ್ಸ್ ನ ಬರ್ಕೊಂತೀವಿ. ಸೊ ಪ್ರಶ್ನೆಯಲ್ಲಿರೋದು P1 P2 Q1 Q2, ಮೊದಲನೇ ಬೆಲೆ 40 ಇದೆ, ಎರಡನೇ ಬೆಲೆ 80 ಇದೆ, ಮೊದಲನೇ ಪ್ರಮಾಣ 100 ಇದೆ, ಎರಡನೇ ಪ್ರಮಾಣ 400 ಇದೆ. ಈಗ ನಾವು ಕಂಡುಹಿಡಬೇಕಾಗಿರೋದು ಪರ್ಸೆಂಟೇಜ್ ಚೇಂಜಸ್ ಆಫ್ ಪಿ, ಪರ್ಸೆಂಟೇಜ್ ಚೇಂಜಸ್ ಆಫ್ ಕ್ಯೂ. ಚೇಂಜಸ್ ಇನ್ ಪಿ ಪರ್ಸೆಂಟೇಜ್ ಹೇಗೆ ಕಂಡುಹಿಡಿತೀವಿ ಅಂದ್ರೆ, ಸೊ ದೊಡ್ಡ ಬೆಲೆ ಯಾವ್ದಿದೆ ಇದರಲ್ಲಿ 80, P2 ದೊಡ್ಡದಿದೆ, P2 ಮೈನಸ್ ಸಣ್ಣ ಬೆಲೆ P1 ಡಿವೈಡೆಡ್ ಬೈ ಮೊದಲನೇ ಬೆಲೆ P1 ಇಂಟು 100. ಆಗ P2 80 ಇದೆ, ಮೈನಸ್ P1 40 ಇದೆ, ಡಿವೈಡೆಡ್ ಬೈ P1 40 ಇದೆ, ಇಂಟು 100. 80 minus 40 divided by
40 ಇಂಟು 100. ಸೊ ಇದು 100% ಬಂತು ಆನ್ಸರ್. ಇನ್ನು ಪರ್ಸೆಂಟೇಜ್ ಚೇಂಜಸ್ ಇನ್ ಕ್ಯೂ, ಪ್ರಮಾಣದಲ್ಲಿನ ಪ್ರತಿಶತ ಬದಲಾವಣೆ. ಅದನ್ನು ಹೇಗೆ ಕಂಡಿಡ್ತೀವಿ ಅಂದ್ರೆ ಕ್ಯೂ ನಲ್ಲಿ ಯಾವುದು ದೊಡ್ಡದಿದೆ, Q2 ದೊಡ್ಡದಿದೆ. Q2 ಮೈನಸ್ Q1 ಡಿವೈಡೆಡ್ ಬೈ ಮೊದಲನೇ ಪ್ರಮಾಣ Q1 ಇಂಟು 100. ಸೊ ಕ್ವಶನ್ ಅಲ್ಲಿ ಇರೋದು 400 ಪ್ರಮಾಣ ಎರಡನೇದ್ದು, ಮೊದಲನೇ ಪ್ರಮಾಣ 100, ಮೊದಲನೇ ಪ್ರಮಾಣ 100 ಇಂಟು 100. 400 ಮೈನಸ್ 100 ಡಿವೈಡೆಡ್ ಬೈ 100 ಇಂಟು 100. 300 ಆನ್ಸರ್ ಬರುತ್ತೆ. ಈಗ ಫಾರ್ಮುಲಾ ಪ್ರಕಾರ PES ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಸಪ್ಲೈ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಚೇಂಜಸ್ ಇನ್ ಕ್ವಾಂಟಿಟಿ ಡಿವೈಡೆಡ್ ಬೈ ಪರ್ಸೆಂಟೇಜಸ್ ಚೇಂಜಸ್ ಇನ್ ಪ್ರೈಸ್. ಪ್ರಮಾಣದಲ್ಲಿನ ಬದಲಾವಣೆ 300 ಇದೆ, ಇದು 100 ಇದೆ. ಬಾಗ್ಲೆ ಮಾಡೋದ್ರ ಮೂಲಕ ಕಂಡುಹಿಡಿತೀವಿ. ಇದು ಪೂರೈಕೆ ಸ್ಥಿತಿಸ್ಥಾಪಕತ್ವದ ಮೇಲೆ ಪ್ರಶ್ನೆ ಕೇಳಿದಾಗ ಬಿಡಿಸುವಂತ ಉತ್ತರ. ಇನ್ನು ನೆಕ್ಸ್ಟ್ ಮೂರನೇ ಮೆಥಡ್, 5 ಮಾರ್ಕ್ಸ್ ನಲ್ಲಿ ಕೇಳುವಂತ ಮೂರನೇ ಮೆಥಡ್, ಅನುಭೋಗ ಬಿಂಬಕ ಕಂಡು ಹಿಡಿಯಿರಿ ಅಂತ ಕೊಟ್ಟಿರ್ತಾರೆ. ಪ್ರಶ್ನೆಯಲ್ಲಿ ಏನ್ ಮಾಡಿರ್ತಾರೆ, ಒಂದು ಫಾರ್ಮುಲಾ ಕೊಟ್ಟಿರ್ತಾರೆ. ಇದನ್ನ ಉತ್ಪಾದನಾ ಬಿಂಬಕನು ಅಂತ ಕೂಡ ಕರಿತೀವಿ. ಅಲ್ಫಾ ಬೀಟಾ ನಂಬರ್ಸ್ ಕೊಟ್ಟಿರ್ತಾರೆ ಮತ್ತು ಲೇಬರ್ ಶ್ರಮ, ಕೆಲಸಗಾರರು ಎಷ್ಟು ಜನ ಇದ್ದಾರೆ ಕೊಟ್ಟಿರ್ತಾರೆ. ಈ ಫಾರ್ಮುಲಾದಲ್ಲಿ ಈ ನಂಬರ್ ನ ಫಿಲ್ ಮಾಡಿ ತುಂಬಿ ಆನ್ಸರ್ ಕಂಡುಹಿಡಿದು ಅಷ್ಟೇ ಸಿಂಪಲ್ ಆಗಿರುತ್ತೆ. ಸೊ y ಇಸ್ ಈಕ್ವಲ್ ಟು ಫಾರ್ಮುಲಾ a ಪ್ಲಸ್ ಬಿ ಇಂಟು ಎಲ್ ಅಂತ ಫಾರ್ಮುಲಾ ಬರ್ಕೋಬೇಕು ಆನ್ಸರ್ ಶೀಟ್ ನಲ್ಲಿ. ಅಲ್ಫಾ ಜಾಗದಲ್ಲಿ a ಜಾಗದಲ್ಲಿ 3, ಬಿ ಜಾಗದಲ್ಲಿ 10 ಇಂಟು 5, ಎಲ್ ಜಾಗದಲ್ಲಿ 3 ಬರ್ತೀವಿ. 10 ಇಂಟು 5 ಮಾಡಿದ್ರೆ 15, ಎರಡನ್ನೂ ಕೂಡಿಸಿದಾಗ 18. ಸೊ ಇದು ಕೂಡ ಪ್ರಶ್ನೆ ಬರಬಹುದು. ಇವಿಷ್ಟು 5 ಅಂಕಕ್ಕೆ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂತಹ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ 15 ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆಗಳೊಂದಿಗೆ ಉತ್ತರ ಸಹಿತ ಭೇಟಿಯಾಗೋಣ. ಧನ್ಯವಾದಗಳು.